Hi students, today I am discussing about most important 5 marking problem for first year. Okay, ಇಲ್ಲಿ first 5 marks ಯಾವುದಂದ್ರೆ first chapter sets, relations and functions. ಇಲ್ಲಿ functions ಒಳಗೆ ಇರುವಂತ 5 marks ಯಾವ ತರ ಪ್ರಾಬ್ಲಮ್ಸ್ ಬರಿಬೇಕನ್ನೋ ಸ್ವಲ್ಪ ನಿಮಗೆ ಹೆಂಗ ಸಾಲ್ವ್ ಮಾಡಬೇಕನ್ನೋ ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತಿರಿ. ಯಾಕಂದ್ರೆ ನಾವು ಯಾವುದೇ ವಿಡಿಯೋಗಳು ಮಾಡಿದ್ರೆ ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ಬರ್ತದ. ಮತ್ತು ಲೈಕ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಆತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ. ಓಕೆ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಫಂಕ್ಷನ್ಸ್ 5 ಮಾರ್ಕ್ಸ್ ಎಂದು ಡಿಫೈನ್ ಎ ಮಾಡ್ಯುಲಸ್ ಫಂಕ್ಷನ್ ಅಂತ ಕೊಟ್ಟಿದ್ದಾನೆ. ಫೈಂಡ್ ಇಟ್ಸ್ ಡೊಮೇನ್ ಅಂಡ್ ರೇಂಜ್ ಅಂತ ಕೊಟ್ಟಿದ್ದಾನೆ. ಡ್ರಾ ಇಟ್ಸ್ ಆಲ್ಸೋ ಗ್ರಾಫ್ ಅಂದ್ರೆ ಆಲ್ಸೋ ದಿ ಡ್ರಾ ಇಟ್ಸ್ ಗ್ರಾಫ್ ಅಂತ ಕೊಟ್ಟಾನೆ. ಯಾವತ್ತು ಇಲ್ಲಿ ಗ್ರಾಫ್ 1 ಮಾರ್ಕ್ಸ್ ಅದ, ಡೊಮೇನು ಮತ್ತು ರೇಂಜು, ಡೆಫಿನಿಷನ್ ಅಂಡ್ ಕಂಡೀಷನ್ ಬರೀಲಿಕ್ಕೆ ಟೋಟಲ್ 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ಈಸಿ ಗೋಯಿಂಗ್, ಯಾರು ತಪ್ಪು ಮಾಡಬೇಡಿ. ಯಾಕಂದ್ರೆ 5 ಮಾರ್ಕ್ಸ್ ಈಸಿ ಗೋಯಿಂಗ್ ಅದ. ಇಲ್ಲಿ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ ಯಾವ ತರ ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ಫಸ್ಟ್ ಇಲ್ಲಿ ಡೆಫಿನಿಷನ್. ಡೆಫಿನಿಷನ್ ಹೆಂಗ್ ಬರೀತು ಅಂದ್ರೆ ಲೆಟ್ ಎಫ್ ಫ್ರಮ್ ಆರ್ ಟು ಆರ್. Let f from R to R defined by f of x equal to modulus x. Defined by f of x equal to mod x, comma, for each x belongs to R. For each x belongs to R is called modulus function. ಇದು ಡೆಫಿನಿಷನ್. ಹೆಂಗ್ ಕಂಡೀಷನ್ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಕಂಡೀಷನ್ಸ್ ಯಾವ ತರ ಬರೀತೀವಿ ಅಂತಂದ್ರೆ ಸ್ಟೂಡೆಂಟ್ಸ್, ಹಿಯರ್ f of x equal to mod x. ಹೆಂಗಂದ್ರೆ mod x ಅಂತ ಹೆಂಗ್ ಬರೀತು ಅಂದ್ರೆ here plus x if x is greater than or equal to 0, here minus x if x less than 0 ಅಂತ ಬರೀತೀವಿ. mod means plus or minus. plus x ಇತ್ತಂದ್ರೆ greater than or equal to 0, minus x ಇತ್ತ less than or equal to 0 ಆಗಿರ್ತದೆ. ಇಲ್ಲಿ ಕಂಡೀಷನ್ಸ್ ಹೆಂಗ್ ಮಾಡ್ತೀವಿ ಮತ್ತೆ once again, ಇಲ್ಲಿ ಗ್ರಾಫ್ ಮೀನ್ಸ್ ಡಯಾಗ್ರಾಮ್. ನೀವು ಯಾವ ತರ ಹಾಕ್ಬೇಕಂತಂದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಈಗ ನೋಡಿ, ಫಸ್ಟ್ ಇಲ್ಲಿ ನಾನು ಒಂದು ನಿಮ್ಗೆ ಯಾವ್ದಂದ್ರೆ ಸ್ಕೇಲ್ ತೋರ್ತೀನಿ ನೋಡಿ. ಯಾವ್ದು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಆಗಬೇಕು ನಿಮಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಹಿಯರ್ y axis line, here y, here y dash. Next here x axis, observe madi, here x and x dash, here origin point. Here ಇಲ್ಲಿ observe madi, ಹಿಯರ್ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಹಾಕಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್, ಹಿಯರ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಹಿಯರ್ ಮೈನಸ್ ಎಕ್ಸ್ ಅಂತ ಇಸ್ ಅ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಹಿಯರ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಇಲ್ಲಿ ಫಸ್ಟ್ ನೋಡಿ ಸ್ಟೂಡೆಂಟ್ಸ್, ಇನ್ನೊಂದು ಏನಂದ್ರೆ ಇಲ್ಲಿ ಕೇಳಿತವ ಡೊಮೇನ್.
ಡೊಮೇನ್ ಕೇಳೋಣ, ಇನ್ನೊಂದು ರೇಂಜ್ ಕೇಳಿದಾನೆ ಸ್ಟೂಡೆಂಟ್ಸ್. ರೇಂಜ್, ಡೊಮೇನ್ ಅಂಡ್ ರೇಂಜ್. ಈಗ ಡೊಮೇನು ಮತ್ತು ರೇಂಜ್ ಬರಿಬೇಕಂತಂದ್ರೆ ನಮಗ ಕಂಡೀಷನ್ಸ್ ಹೆಂಗ್ ಗೊತ್ತಿರಬೇಕು, ಇಲ್ಲೇ ಅಬ್ಸರ್ವ್ ಮಾಡಿ. ಇಲ್ಲೇ ಡೊಮೇನು ಮತ್ತು ರೇಂಜ್ ಬರಿಬೇಕಾದ್ರೆ ಯಾವತ್ತು ಡೊಮೇನ್ ಅನ್ನೋದು ಯಾವತ್ತು ಇಲ್ಲಿ ಆರ್ ರಿಯಲ್ ನಂಬರ್ಸ್. ಇನ್ನು ರೇಂಜ್ ಹೆಂಗಿರ್ತಾವ ಅಂತಂದ್ರೆ ಸೆಟ್ ಆಫ್ ನಾನ್ ನೆಗೆಟಿವ್, ಸೆಟ್ ಆಫ್ ನಾನ್ ನೆಗೆಟಿವ್ ಯಾವತ್ತು ರಿಯಲ್ ನಂಬರ್, ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಆಗಿರ್ತಾವ. ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಸ್ಟೂಡೆಂಟ್ಸ್. ಸೊ 5 ಮಾರ್ಕ್ಸ್ ನೀವು ಯಾವ ತರ ಬರಿಬೇಕನ್ನೋದು ಈಸಿ ಗೋಯಿಂಗ್. ಡೆಫಿನಿಷನ್, ಕಂಡೀಷನ್, ಗ್ರಾಫ್, ಡೊಮೈನ್ ಅಂಡ್ ರೇಂಜ್ ಇಷ್ಟು ಬರೆದ್ಬಿಟ್ರೆ 5 ಮಾರ್ಕ್ಸ್ ನೋಡಿ ಸ್ಟೂಡೆಂಟ್ಸ್. ಓಕೆ, ಈಗ ಯಾವ ತರ ಸಾಲ್ವ್ ಮಾಡಿದ್ರು ನಿಮ್ಗೆ ಐಡಿಯಾ ಬಂತು. ಒಂದು ನಿಮ್ಗೆ ಈ ವಿಡಿಯೋ ಲೈಕ್ ಆತಂದ್ರೆ ನೀವು ಫ್ರೆಂಡ್ಸ್ ಶೇರ್ ಮಾಡ್ರಿ ಮತ್ತು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.